ಬಂಧುಗಳೇ ನಮಸ್ಕಾರ. ಒಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಈ ಚುನಾವಣೆಗಳು ಅನ್ನೋದು ರಾಜಕೀಯ ಪಕ್ಷಗಳಿಗೆ ಒಂಥರ ಅಗ್ನಿ ಪರೀಕ್ಷೆ ಇದ್ದಂಗೆ. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಗೆಲ್ಲೋದನ್ನೇ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಒಂದು ದೊಡ್ಡ ಗುರಿ ಮತ್ತು ಏಕೈಕ ಗುರಿ ಅಂತಲೂ ಕೂಡ ಹೇಳ್ಬೋದು. ಈ ಚುನಾವಣೆ ಗೆಲ್ಲೋದಕ್ಕೆ ಅನೇಕ ಸ್ಟ್ರಾಟಜಿಗಳು ಮಾಡ್ತವೆ, ಪಕ್ಷಗಳು ಹೋರಾಟಗಳು ಮಾಡ್ತವೆ, ಜನರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನಗಳು ಮಾಡ್ತವೆ. ಆದರೂ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಚುನಾವಣೆ ಗೆಲ್ಲೋದಕ್ಕೆ ಯಾವುದಾದ್ರು ಒಂದೇ ಒಂದು ಸಕ್ಸಸ್ಫುಲ್ ಮಂತ್ರ ಇದೆ ಅಂತ ಹೇಳಿದ್ರೆ ಅದು ಜನರ ಮನಸ್ಸನ್ನು ಗೆಲ್ತಕ್ಕಂಥದ್ದು. ಆದರೆ ಕೆಲವು ಪಕ್ಷಗಳು ಸ್ಟ್ರಾಟಜಿ ಮಾಡಲ್ಲ, ಹೋರಾಟ ಮಾಡಲ್ಲ, ಆದರೂ ಗೆಲ್ತೀವಿ ಅಂತ ಆಸೆ ಇಟ್ಕೊಂಡು ಎಲೆಕ್ಷನಿಗೆ ಬರ್ತಾ ಇರ್ತವೆ. ಇದು ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ನೋಡಿ, ಕ್ರಿಕೆಟ್ ಮ್ಯಾಚಲ್ಲಿ ವಿಕೆಟ್ ಎರಡು ರೀತಿ ಬೀಳುತ್ತೆ. ಒಂದು, ಬೌಲರ್ ಅದ್ಭುತವಾಗಿ ಬೋಲ್ ಮಾಡಿದಾಗ ವಿಕೆಟ್ ಬೀಳುತ್ತೆ. ಎರಡನೇದು, ಬೌಲರ್ ಎಷ್ಟೇ ಕೆಟ್ಟ ಬಾಲ್ ಹಾಕಿರಲಿ, ಆದರೆ ಬ್ಯಾಟ್ಸ್ಮನ್ ತಪ್ಪು ಮಾಡಿದಾಗ ಆಗಲೂ ಕೂಡ ವಿಕೆಟ್ ಬೀಳುತ್ತೆ. ಬೌಲಿಂಗ್ ನಾನು ಚೆನ್ನಾಗಿ ಮಾಡಿಲ್ಲ, ಆದರೂ ಅವನಾಗವನು ಬ್ಯಾಟ್ಸ್ಮನ್ ತಪ್ಪು ಮಾಡಿ ಔಟ್ ಆದ ಅಂತ ಅಂದ್ಕೊಂಡು ಆ ಬೌಲರು ಸ್ವಲ್ಪನೂ ಕಷ್ಟಪಡ್ದಂಗೆ ಬ್ಯಾಟ್ಸ್ಮನ್ನೇ ಅವನಾಗವನು ತಪ್ಪು ಮಾಡಿ ಔಟ್ ಆಗಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅವನು ಯಾರೋ ಬೌಲರ್ ಅನ್ನಲ್ಲ. ಈಗ ನಡೀತಿರೋದು ಅದೇನೇ. ನೋಡಿ, 2004ರಲ್ಲಿ 1998-99 ಏನು ವಾಜಪೇಯಿ ಅವರು ಆಡಳಿತ ಮಾಡ್ತಾಯಿದ್ರು, ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದರು. ಆದರೂ ಕೂಡ 2004ರಲ್ಲಿ BJPಗೆ ಸೋಲಾಯಿತು, ವಾಜಪೇಯಿ ಅವರಿಗೆ ಸೋಲಾಯಿತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಯಾವ ಪ್ರಯತ್ನವೂ ಮಾಡಿರಲಿಲ್ಲ, ಒಂದು ಹೋರಾಟ ಇರಲಿಲ್ಲ, ಜನರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಒಂಥರ ಫ್ಲೂಕಾಗಿ ಅದು ಹೆಂಗೆ ಎಲೆಕ್ಷನ್ ಮುಗೀತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಯಾಕೆಂತೇಳಿದ್ರೆ, ಜಗತ್ತಿನ ಎಲ್ಲ ಪೊಲಿಟಿಕಲ್ ಪಂಡಿತರು, ದೇಶದ ಪೊಲಿಟಿಕಲ್ ಪಂಡಿತರು, ಮೀಡಿಯಾಗಳು, ಈವನ್ ಕಾಂಗ್ರೆಸ್ ಅವರೇ ಹೇಳ್ತಾಯಿದ್ರು ವಾಜಪೇಯಿ ಅವರು ಮತ್ತೆ ಆರಿಸಿ ಬರ್ತಾರೆ ಅಂತೇಳಿ. ಆದರೆ ಎಲೆಕ್ಷನಲ್ಲಿ ಒಂಥರ ಮಿರಾಕಲ್ ಆಗೋಗಿತ್ತು. ಕಾಂಗ್ರೆಸ್ಗೇನು ದೊಡ್ಡ ಬಹುಮತ ಬಂದಿರಲಿಲ್ಲ, BJPಗಿಂತ ಸ್ವಲ್ಪ ಓಟ್ ಸೀಟ್ ಅಷ್ಟೇ ಜಾಸ್ತಿ ಬಂದಿತ್ತು. ಆದರೂ ಕೂಡ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಯಾವುದೇ ಎಫರ್ಟ್ ಇಲ್ಲದೆ, ಯಾವುದೇ ಪ್ರಯತ್ನ ಇಲ್ಲದೆ ಕಾಂಗ್ರೆಸ್ ಅವ್ರ ಮನಸ್ಸಲ್ಲಿ ಅದು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದು ರಾಹುಲ್ ಗಾಂಧಿ ಮನಸ್ಸಲ್ಲಂತೂ ಇನ್ನೂ ಗಟ್ಟಿ ಕೂತ್ಕೊಂಡ್ಬಿಟ್ಟಿದೆ. ಏನಂತ, ನಾವೇನು ಪ್ರಯತ್ನ ಮಾಡೋದೇ ಬೇಡ, ಮೋದಿ ಸರ್ಕಾರ ತಾನಾಗಿ ಬೀಳುತ್ತೆ. ಯಾಕೆಂತೇಳಿದ್ರೆ ಅವ್ರು ನಂಬ್ಕೊಂಡಿರೋದು ಆಂಟಿ ಇನ್ಕಂಬನ್ಸಿ ಅಂತ ಫ್ಯಾಕ್ಟರ್ನ. ಏನಿದೆ ಆಂಟಿ ಇನ್ಕಂಬನ್ಸಿ? ಒಂದು ಸರ್ಕಾರ ಇದ್ದಾಗ ಸಹಜವಾಗಿ 5 ವರ್ಷದ ನಂತರ ಸರ್ಕಾರದ ಬಗ್ಗೆ ಜನಕ್ಕೆ ಬೇಸರ ಬರುತ್ತೆ. ಆದರೆ ಮೋದಿ ಸರ್ಕಾರ 5 ವರ್ಷದಿಂದ ಇರೋದಲ್ಲ, 5 ವರ್ಷ ಆಗಿ ಅದಾದಮೇಲೆ ಸೆಕೆಂಡ್ ಟರ್ಮ್ 10 ವರ್ಷ ಆಗಿ ಈಗಾಗಲೇ 13ನೇ ವರ್ಷದಲ್ಲಿ ನಡೀತಾ ಇದೆ. ಇನ್ನು ಚುನಾವಣೆ ಬರೋದು 2029. ಈ ಚುನಾವಣೆ ಬಂದಾಗ 3 ಸರಿ ಕಂಟಿನ್ಯೂಸ್ ಆಗಿ ಸರ್ಕಾರ ಬಂದಿದ್ದಕ್ಕೆ ಆ ಸರ್ಕಾರದ ಮೇಲೆ ಒಂದು ಅಸಹನೆ ಇದ್ದೇ ಇರುತ್ತೆ, ಆಂಟಿ ಇನ್ಕಂಬನ್ಸಿ ಇದ್ದೇ ಇರುತ್ತೆ. ಆ ಆಂಟಿ ಇನ್ಕಂಬನ್ಸಿಯ ಕಾರಣದಿಂದ ಮೋದಿ ಸರ್ಕಾರ ಬೀಳುತ್ತೆ. ಹಾಗಾಗಿ ತಾನು ಅಧಿಕಾರಕ್ಕೆ ಬರ್ತೀನಿ ಅಂತೇಳಿ ರಾಹುಲ್ ಗಾಂಧಿಯವರ ಬಲವಾದ ನಂಬಿಕೆ. ಯಾಕೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸರ್ಕಾರದ ಮೇಲೆ ಜನಕ್ಕೆ ಬೇಜಾರಾದಾಗ, ಅಸಹನೆ ಬಂದಾಗ ನೆಕ್ಸ್ಟ್ ಯಾರು ದೊಡ್ಡ ಪೊಲಿಟಿಕಲ್ ಪಾರ್ಟಿ ಇರುತ್ತೆ ಅವನ್ನ ಅಧಿಕಾರಕ್ಕೆ ತರ್ತಾರೆ ಅಂತಕ್ಕಂಥದ್ದು ಇವರ ನಂಬಿಕೆ. ಇದು ಹಾಗೇ ಇಲ್ಲ ಅಂತಲ್ಲ, ಇತಿಹಾಸದಲ್ಲಿ ಕೆಲವು ಸರಿ ಆಗೋಗಿದೆ, ಆದರೆ ಯಾವಾಗಲೂ ಆಗಿದೆಯಾ? ಇಲ್ಲ. ಮತ್ತು ದಿನ ಭಾರತದ ಮತದಾರ ಪ್ರಬುದ್ಧ ಆಗ್ತಾ ಇದ್ದಾನೆ. ಇತ್ತೀಚಿನ ಎಲೆಕ್ಷನ್ ರಿಸಲ್ಟ್ಗಳು ಬರ್ತಿರ್ತಕ್ಕಂಥ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಮೆಚುರಿಟಿ ಬಂದ್ಬಿಟ್ಟಿದೆ ಭಾರತದ ಮತದಾರರಿಗೆ ಅಂತ ಹೇಳಿ. ಹಿಂದೆ ಆಗ್ತಾ ಇತ್ತು ಒಂದಷ್ಟು ಸರಿ. ಇಂದಿರಾ ಗಾಂಧಿ ಮೇಲೆ ಬೇಜಾರಾಯಿತು, ಜನತಾ ಪಕ್ಷ ಬಂತು, ಜನತಾ ಪಕ್ಷದ ಮೇಲೆ ಬೇಜಾರಾಯಿತು, ಮತ್ತೆ ಇಂದಿರಾ ಗಾಂಧಿ ಬಂದರು. ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ರಿಪೀಟ್ ಆಗ್ತಾ ಇತ್ತು. ಅದೇ ಇದು ಯಾವಾಗಲೂ ನಡ್ಕೊಂಡು ಹೋಗಲ್ಲ. 2004ರಲ್ಲಿ ವಾಜಪೇಯಿ ಸಂದರ್ಭದಲ್ಲಿ ಆಗಿದ್ದು ಮತ್ತೆ ರಿಪೀಟ್ ಆಗಲ್ಲ. ಎಸ್, ಜನಗಳಿಗೆ ಸರ್ಕಾರದ ಮೇಲೆ ಬೇಜಾರಾದಾಗ, ಆಂಟಿ ಇನ್ಕಂಬೆನ್ಸಿ ಬಂದಾಗ ಸರ್ಕಾರವನ್ನು ಬದಲು ಮಾಡ್ತಾನೆ ಮತದಾರ. ಆದರೆ ಕಾಂಗ್ರೆಸ್ಸನ್ನೇ ಚೂಸ್ ಮಾಡ್ತಾನೆ ಅಥವಾ ಎರಡನೇ ದೊಡ್ಡ ಪಕ್ಷನೇ ಚೂಸ್ ಮಾಡ್ತಾನೆ ಅಂತ ಅರ್ಥ ಅಲ್ಲ ಅದು. ನೋಡಿ, ಸುಮಾರು 3 ದಶಕಗಳ ಮುಂಚೆ ಅಸ್ಸಾಮಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಗಳಿಗೆ ಅಸಹನೆ ಬಂದಾಗ ಅವರು ಸರ್ಕಾರ ಉಳಿಸಿ ತಂದಿದ್ದು ಅದರ ಹಿಂದೆ ಮೊನ್ನೆ ಹುಟ್ಟಿದಂತಹ ಅಸ್ಸಾಂ ಗಣ ಪರಿಷತ್ಗೆ. ಅದೊಂದು ಸಣ್ಣ ಸ್ಟೂಡೆಂಟ್ಗಳ ಒಂದು ಪಕ್ಷ, ಸ್ಟೂಡೆಂಟ್ಗಳ ಒಂದು ಮೂವ್ಮೆಂಟು, ಅದನ್ನು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಎಲೆಕ್ಷನ್ಗೆ ಹೋದರು. ಯಾವ ರೀತಿ ಗೆಲುವು ಕೊಟ್ಟರು ಜನ ಅಂತ ಹೇಳಿದ್ರೆ, ಆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಹಾಸ್ಟೆಲಿಂದ ಹೋದರು ಇವರು. ಯಾರು, ಪ್ರಫುಲ್ ಕುಮಾರ್ ಮಹಂತ ಇರ್ಬೋದು, ಇನ್ನೂ ಹಾಸ್ಟೆಲ್ ಇದ್ದರು ಸ್ಟೂಡೆಂಟ್ಗಳು. ಅವರೇನೇ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದಿದ್ರು. ಮುಖ್ಯಮಂತ್ರಿ ಹಾಸ್ಟೆಲಿಂದ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಮಂತ್ರಿಗಳು ಹಾಸ್ಟೆಲಿಂದ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು. ಇದು ಕೇವಲ ಏನೋ ಒಂದು 30-40 ವರ್ಷದ ಮುಂಚೆ ಆಗಿತ್ತು ಅಂತಲ್ಲ. ಮೊನ್ನೆ ನಡೆದ ತಮಿಳುನಾಡು ಚುನಾವಣೆ ನೋಡಿ, DMK ಬಗ್ಗೆ ಜನಕ್ಕೆ ವಿಪರೀತ ಆಂಟಿ ಇನ್ಕಂಬನ್ಸಿ ಇತ್ತು. ಆದರೆ ಅಣ್ಣ DMKನ ಗೆಲ್ಲಿಸಲಿಲ್ಲ. ಕೇವಲ 3 ವರ್ಷಕ್ಕೆ ಮುಂಚೆ ಹುಟ್ಟಿದಂತಹ TVK ಪಕ್ಷವನ್ನು ಆಯ್ಕೆ ಮಾಡಿದ್ರು, ವಿಜಯವನ್ನು ಆಯ್ಕೆ ಮಾಡಿದ್ರು. ಮೊನ್ನೆ ನಡೆದ ಬಿಹಾರದ ಬಾಕಿಪುರ ಬೈ ಎಲೆಕ್ಷನಲ್ಲೂ ಅಷ್ಟೇನೆ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀಲ್ ಅವರು ತೆರವು ಮಾಡಿದಂತಹ ಜಾಗ ಅದು. ಹತ್ತತ್ರ 3 ದಶಕದಿಂದ BJPಯ ಭದ್ರಕೋಟೆ. ಇಲ್ಲಿ BJP ಬಗ್ಗೆ ಜನರಿಗೆ ಬೇಜಾರಾದಾಗ, ಅಸಹನೆ ಆದಾಗ ನೆಕ್ಸ್ಟ್ ಇರ್ತಕ್ಕಂಥ ವಿಕಲ್ಪ RJDಗೆ ಜನ ಓಟ್ ಹಾಕಲಿಲ್ಲ,
ಪ್ರಶಾಂತ್ ಕಿಶೋರ್ ಅಂತ ಒಬ್ಬ ಹೊಸ ನೇತಾರನ್ನು ಗೆಲ್ಲಿಸೋದ್ರಲ್ಲಿ. ಇದು ಬಿ ಜೆ ಪಿಗೆ ಕೂಡ ಎಚ್ಚರಿಕೆ ಗಂಟೆನೇ. ಅದರ ಅರ್ಥ ಏನು ಅಂತ ಹೇಳಿದ್ರೆ 2029ರಲ್ಲಿ 3 ಟರ್ಮ್ ಆಗಿರುತ್ತೆ, ಮೋದಿ ಮೇಲೆ ಜನಕ್ಕೆ ಬೇಜಾರಾಗ್ಬಿಟ್ಟಿರ್ತದೆ, ಆಂಟಿ ಇನ್ಕಮೆನ್ಸಿ ಬಂದ್ಬಿಟ್ಟಿರ್ತದೆ, ಜನ ಮೋದಿ ಸರ್ಕಾರವನ್ನು ಸೋಲ್ತಾರೆ. ಹಾಗಾಗಿ ಮುಂದಿನ ಪ್ರಧಾನಿ ನಾನೇ ಅಂತ ಹೇಳಿ ಪ್ರಧಾನಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡು ಕೂತಿದ್ದಾರಲ್ಲ ರಾಹುಲ್ ಗಾಂಧಿ ಅವರು, ಇದು ತಿರುಕನ ಕನಸೇ ಆಗೋದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ಪಕ್ಷ ಎಷ್ಟು ಹೋರಾಟ ಮಾಡುತ್ತೆ, ಎಷ್ಟು ಜನಗಳ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡುತ್ತೆ, ಎಷ್ಟು ಜವಾಬ್ದಾರಿಯುತ ವಿಪಕ್ಷವಾಗಿ ಕೆಲಸ ಮಾಡುತ್ತೆ, ಎಷ್ಟು ಜನಗಳ ನೋವಿಗೆ ದನಿಯಾಗುತ್ತೆ, ಜನಗಳ ಮನಸ್ಸನ್ನು ಗೆಲ್ಲುತ್ತೆ, ಆ ಪಕ್ಷ ಮಾತ್ರ ಇನ್ನೊಂದು ಆಲ್ಟರ್ನೇಟ್ ಆಗಕ್ಕೆ ಸಾಧ್ಯ. ಇದರ ಜೊತೆಗೆ ಇತ್ತೀಚೆಗೆ ನಡ್ಕೊಂಬಂದಿರ್ತಕ್ಕಂಥ ಒಂದು ಟ್ರೆಂಡ್, ಒಂದು ಬಿರುಗಾಳಿ ಏನಂತ ಹೇಳಿದ್ರೆ ರಾಜಕಾರಣದಲ್ಲಿ ಪ್ರೋ ಇನ್ಕಂಬನ್ಸಿ ಅಂತಕ್ಕಂಥದ್ದು. ಇದನ್ನು ಮೋದಿಯವರು ಗಟ್ಟಿಯಾಗಿ ಮಾಡಿ ತೋರಿಸಿದ್ರು, ಬಿ ಜೆ ಪಿ ಗಟ್ಟಿಯಾಗಿ ಮಾಡಿ ತೋರಿಸ್ತು. ಪ್ರೋ ಇನ್ಕಂಬನ್ಸಿ ನೋಡಿ, 1990ರಲ್ಲಿ ಅಂದರೆ 36 ವರ್ಷಕ್ಕೆ ಮುಂಚೆ 1990ನಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ಗುಜರಾತಲ್ಲಿ. ಅಲ್ಲಿವರೆಗೂ ಕಾಂಗ್ರೆಸ್ ಆಡಳಿತ ಮಾಡ್ತಿತ್ತು. 1990ರಲ್ಲಿ ಅಧಿಕಾರಕ್ಕೆ ಬಂದಿದ್ದು 36 ವರ್ಷ ಆಯಿತು. ಇವತ್ತು ಕೂಡ ಗುಜರಾತಲ್ಲಿ ಕಂಟಿನ್ಯೂಸ್ ಆಗಿ ಬಿ ಜೆ ಪಿನೇ ಅಧಿಕಾರಕ್ಕೆ ಬರ್ತಿರೋದು. ಅಲ್ಲ, ಹಾಗಾದ್ರೆ ಆಂಟಿ ಇನ್ಕಂಬನ್ಸಿ ಇದೆಯಾ? ಇಲ್ಲ. ಮತ್ತಿರೋದು ಯಾವುದು? ಪ್ರೋ ಇನ್ಕಂಬನ್ಸಿ, ಸರ್ಕಾರದ ಪರವಾಗಿ ಜನರ ಭಾವನೆ. ನೋಡಿ, ಮೊನ್ನೆ ನಡೆದ ಬೈ ಎಲೆಕ್ಷನಲ್ಲಿ ಇಡೀ ದೇಶದಲ್ಲಿ 3 ಕಡೆಗೆ ಬೈ ಎಲೆಕ್ಷನ್ ನಡೆದವು, ಇನ್ಕ್ಲೂಡಿಂಗ್ ಬಾಕಿಪುರ್. ಗುಜರಾತಲ್ಲಿ ನಡೆದಂತಹ ಬೈ ಎಲೆಕ್ಷನ್ನಲ್ಲೂ ಕೂಡ 36 ವರ್ಷಗಳ ನಂತರ ನಾನು ಹೇಳ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ಸಿಗೆ ಜನ ಓಟ್ ಹಾಕಲಿಲ್ಲ, ಮತ್ತೆ ಬಿ ಜೆ ಪಿನ ಗೆಲ್ಲಿಸಿದ್ರು. ಏನದು? ಪ್ರೋ ಇನ್ಕಂಬನ್ಸಿ. ಅದೇ ರೀತಿ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ 1999ರಲ್ಲಿ ಅಧಿಕಾರಕ್ಕೆ ಬಂದಿದ್ದು. 99ರಿಂದ 2009ರವರೆಗೆ ಅವರು ಬಿ ಜೆ ಪಿ ಜೊತೆ ಕೋalitionನಲ್ಲಿದ್ದರು. ಆಮೇಲೆ ಬಿ ಜೆ ಪಿನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. 2024ರವರೆಗೆ 25 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯವನ್ನು ಆಡಳಿತ ಮಾಡಿದ್ರು ಅವರು. ಅವ್ರು ಗೆದ್ದಿದ್ದಲ್ಲಿ ಪ್ರೋ ಇನ್ಕಂಬೆನ್ಸಿ. ಅದೇ ರೀತಿ ಹರಿಯಾಣದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂತು ಬಿ ಜೆ ಪಿ. ಅಸ್ಸಾಮಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂತು. ಮಧ್ಯಪ್ರದೇಶದಲ್ಲಿ ನಿರಂತರವಾಗಿ ಅಧಿಕಾರದಲ್ಲಿದೆ. ಮೋದಿಯವರ ಸರ್ಕಾರವು ಕೂಡ ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂದಿದೆ. ಇವತ್ತು ಕೂಡ ಅತಿ ಹೆಚ್ಚು ಜನಪ್ರಿಯವಾದಂತಹ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರಧಾನಮಂತ್ರಿ ಮೋದಿಯವರು. ಇಡೀ ಜಗತ್ತಲ್ಲಿ ಅತ್ಯಂತ ಜನಪ್ರಿಯರು. ಅಂದರೆ ಮೋದಿಯವರು ಇವತ್ತೂ ಕೂಡ ಪ್ರೋ ಇನ್ಕಂಬನ್ಸಿಯನ್ನು ಕ್ಯಾರಿ ಮಾಡ್ತಾ ಇದ್ದಾರೆ, ಅವ್ರ ಸರ್ಕಾರ ಕ್ಯಾರಿ ಮಾಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಸರ್ಕಾರ ಶಾಶ್ವತನ? ಬೇರೆ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರೋದೇ ಇಲ್ವಾ? ಹಾಗಂತ ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ. ನಾನು ಯಾಕೆ ಬಾಕಿಪುರ ಎಲೆಕ್ಷನ್ ರಿಸಲ್ಟ್ ಹೇಳಿದೆ ಅಂತ ಹೇಳಿದ್ರೆ, ಇದು ಬಿಜೆಪಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ. ಇದು ಮೈಮರೆತಕ್ಕಂಥ ಸಮಯ ಅಲ್ಲ. ಸಹಜವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಆಗ್ಬಿಡುತ್ತೆ. ಅದು ನಿರಂತರವಾಗಿ ಗೆಲುವು ನೋಡ್ತಾ ಬಂದರೆ ಒಂದು ರೀತಿಯ ಮೈಮರವು ಬಂದ್ಬಿಡುತ್ತೆ. ಜನ ನಮ್ಗೆ ಓಟ್ ಹಾಕಿ ಹಾಕ್ತಾರೆ, ಗೆಲ್ಲಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಡುತ್ತೆ. ಇದೇನೇ ದೊಡ್ಡ ಹೊಡೆತ ಕೊಡೋದು ಚುನಾವಣೆಗಳಲ್ಲಿ. 2024ರ ಚುನಾವಣೆ ಬಿ ಜೆ ಪಿಗೆ ಒಂದು ದೊಡ್ಡ ಉದಾಹರಣೆ. 400 ಪಾರ್ ಅಂತ ಹೋಗಿದ್ರು ಎಲೆಕ್ಷನ್ಗೆ. ಅದು ರಿಸಲ್ಟ್ ಬಂದಾಗ 240ಕ್ಕೆ ಬಂದಿಳಿತು. ಅದು ಬಿ ಜೆ ಪಿಯ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅವರಲ್ಲಿರ್ತಕ್ಕಂಥ ದೊಡ್ಡ ಶಕ್ತಿ ಏನಂತ ಹೇಳಿದ್ರೆ, ಸೋತ ತಕ್ಷಣ ತಮ್ಮನ್ನು ತಾವು ವಿಮರ್ಶೆಗೆ ಒಳಪಡಿಸ್ಕೊಂಡು ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋ ತಿದ್ದುಕೊಂಡು ಮತ್ತೆ ಸ್ಟ್ರಾಂಗ್ ಆಗಿ ಆಚೆ ಕಡೆಗೆ ಬರ್ತಾರೆ. 2024ರ ಒಂದು ರೀತಿಯ ಏನು ಮಾರಲ್ ಸೋಲಿನ ನಂತರ ಬಂದಂತಹ ವಿಧಾನಸಭಾ ಚುನಾವಣೆ ರಿಸಲ್ಟ್ಗಳೇ ಸಾಕ್ಷಿ. ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಹೀನಾಯವಾಗಿ ಪ್ರದರ್ಶನ ಮಾಡಿತ್ತು ಬಿ ಜೆ ಪಿ, ಅಲ್ಲೆಲ್ಲವೂ ಕೂಡ ಅಭೂತಪೂರ್ವದಂತಹ ಪ್ರದರ್ಶನ ಮಾಡಿಕೊಂಡು ಸ್ವೀಪ್ ಮಾಡ್ಕೊಂಬಂದ್ವು ಎಲೆಕ್ಷನ್ನ. ಹರಿಯಾಣದಲ್ಲಿ 10ರಲ್ಲಿ ಕೇವಲ 5 ಸೀಟ್ ಅಷ್ಟೇ ಗೆದ್ದಿತ್ತು ಬಿ ಜೆ ಪಿ, ಆದರೆ ವಿಧಾನಸಭಾ ಚುನಾವಣೆಯನ್ನು ಸ್ವೀಪ್ ಮಾಡ್ತು. ಮಹಾರಾಷ್ಟ್ರದಲ್ಲಿ ಹೀನಾಯ ಪ್ರದರ್ಶನ ಮಾಡಿತ್ತು ಲೋಕಸಭಾ ಚುನಾವಣೆಯಲ್ಲಿ. ವಿಧಾನಸಭೆ ಚುನಾವಣೆಯಲ್ಲಿ ಕಂಪ್ಲೀಟ್ ಸ್ವೀಪ್. ದಿಲ್ಲಿನಲ್ಲಿ ಕಂಪ್ಲೀಟ್ ಸ್ವೀಪ್. ಬಿಹಾರದಲ್ಲಿ ಅದ್ಭುತವಾದಂತಹ ಪ್ರದರ್ಶನ. ಜಮ್ಮು ಆ್ಯಂಡ್ ಕಾಶ್ಮೀರದ ಜಮ್ಮು ಭಾಗ ಅದ್ಭುತವಾದಂತಹ ಪ್ರದರ್ಶನ. ಅಂದರೆ ಸೋಲಿನಿಂದ ಕೆಂಗೆಡದೆ ಯಾಕೆ ಸೋಲಾಗಿದೆ ಅಂತೇಳಿ ತನ್ನನ್ನು ತಾನು ಆತ್ಮವಿಮರ್ಶನೆ ಮಾಡ್ಕೊಳ್ಳೋದಿದೆಯಲ್ಲ, ಇದು ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗಳಿಗೂ ಪ್ರಮುಖವಾಗಿ ಬೇಕಾಗ್ತಕ್ಕಂಥದ್ದು. ಆದರೆ ಈಗಲೇನೇ ತಿರುಕನ ಕನಸು ಕಂಡುಕೊಂಡು ಪ್ರಧಾನಮಂತ್ರಿ ಸೀಟಿಗೆ ಟವಲ್ ಹಾಕೊಂಡು ಕೂತಾರಲ್ಲ ರಾಹುಲ್ ಗಾಂಧಿ ಅವರು. 99 ಚುನಾವಣೆ ಸೋತರೂ ಒಂದು ದಿವಸನೂ ಕೂತ್ಕೊಂಡು ಆತ್ಮವಿಮರ್ಶೆ ಮಾಡ್ಕೊಳ್ಳಿಲ್ಲ. ಇನ್ನೊಂದು ಚುನಾವಣೆ ಸೋತೆ ಸೆಂಚುರಿ ಹೊಡಿತಾರೆ. ಮತ್ತು ಟವಲ್ ಹಾಕೊಂಡಿರೋದು ಯಾವ ಧೈರ್ಯದ ಮೇಲೆ? ಮೋದಿ ಸರ್ಕಾರವೇ ತಪ್ಪು ಮಾಡಿಕೊಂಡು, ಮೋದಿ ಸರ್ಕಾರವೇ ಸೆಲ್ಫ್ ಗೋಲ್ ಮಾಡಿಕೊಂಡು, ಮೋದಿ ಸರ್ಕಾರದ ಮೇಲೆ ಜನಕ್ಕೆ ಬೇಜಾರಾಗಿ ಯಾವಾಗ ಸರ್ಕಾರ ಬಿದ್ದೋಗುತ್ತೋ ಆಗ ನನಗೆ ಅವಕಾಶ ಕೊಡ್ತಾರೆ, ಆಗ ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿ. ಇದನ್ನು ಏನನ್ನಬೇಕು ಈ ಕನಸನ್ನು? ಮೊನ್ನೆ ನಡೆದ ಬೈಪೋಲ್ಗಳ ಚುನಾವಣೆ ಎಲ್ಲ ಪಕ್ಷಗಳಿಗೂ ಒಂದು ಎಚ್ಚರಿಕೆ ಗಂಟೆ, ಇನ್ಕ್ಲೂಡಿಂಗ್ ಬಿ ಜೆ ಪಿ. ಈಗಲೇ ಅವರು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ದೇ ಇದ್ದರೆ, ಸೆಲ್ಫ್ ಗೋಲ್ನ ಮಾಡ್ಕೊಂಡೇ ಹೋದರೆ ಬರೋ ದಿನಗಳು ಕಷ್ಟ ಆಗುತ್ತೆ. ಇಷ್ಟು ಅದ್ಭುತವಾದ ಸರ್ಕಾರ ಕೊಡ್ತಾ ಇದ್ದೀರಿ, ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ತಗೊಂಡೋಗ್ತಾ ಇದ್ದೀರಿ. ಇಂತಹ ಸರ್ಕಾರಗಳು ಇರಲೇಬೇಕು ಅನ್ನೋದು ಜನಗಳ ಕನಸು ಕೂಡ. ಆದರೆ ಯಾವುದೋ ಒಂದು ಮೈಮರವಿಗೆ ಜನಗಳ ಬಾಳು ನರಕ ಆಗಬಾರ್ದು. ಈ ಕಳಕಳಿ ದಯಮಾಡಿ ತಮಗಿರಬೇಕು. ನಮಸ್ಕಾರ.